ಇದ್ದಾರೆ. ಈ ಕೂಡಲೇ ಯಾವುದೇ ಕಾರಣಕ್ಕೂ ಕೂಡ ಪಠ್ಯಪುಸ್ತಕಗಳನ್ನ ಮಕ್ಕಳಿಗೆ ಪರಿಷ್ಕರಣೆಯ ಪುಸ್ತಕಗಳನ್ನ ವಿತರಿಸಬಾರದು. ಏನು ಹಳೆಯ ಪಠ್ಯಪುಸ್ತಕಗಳಿದೆ ಅದನ್ನ ಸಮರ್ಪಕವಾಗಿ ಸಮಗ್ರವಾಗಿ ತಕ್ಷಣದಿಂದಲೇ ಕರ್ನಾಟಕದ ಮೂಲೆ ಮೂಲೆಗಳು ಕೂಡ ಎಲ್ಲಾ ಶಾಲೆಗೆ ಕೂಡ ಪಠ್ಯಪುಸ್ತಕ ತಲುಪಬೇಕು. ಒಂದು ವೇಳೆ ಈ ಬಿಕ್ಕಟ್ಟು ಹಿಂಗೆ ಮುಂದುವರೆದ್ರೆ ನಮ್ಮ ಪೋಷಕ ವಲಯ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಒಂದು ವೇಳೆ ಶಾಲೆಗಳ ಮುಂದೆ ನಾವು ಉಗ್ರ ಸ್ವರೂಪದ ಪ್ರತಿಭಟನೆಯನ್ನ ಮಾಡಬೇಕಾಗ್ತದೆ. ಇವತ್ತು ನಮ್ಮ ಸರ್ಕಾರಿ ಶಾಲಾ ಶಿಕ್ಷಕರು ಅಡಕತ್ರೆಯಲ್ಲಿ ಸಿಗಾಕೊಂಡಿದ್ದಾರೆ. ಅವರು ಬಾಯಿ ಬಿಡೋಂಗಿಲ್ಲ, ಮಾತಾಡೋಂಗಿಲ್ಲ, ಮಾತಾಡದೆ ಇರೋಂಗಿಲ್ಲ. ಇವತ್ತು ಆ ಶಿಕ್ಷಕರಿಗೆ ಅವ್ರಿಗೂ ಕೂಡ ಹೇಳ್ತಿದ್ದಾರೆ ಇದು ಅವಶ್ಯಕತೆ ಇರ್ಲಿಲ್ಲ ಈ ಅಕಾಡೆಮಿಕ್ ಇಯರ್ಗೆ ಅಂತ. ಅಂದ್ರೆ ನೀವು ಯಾರಿಗೆ ಕಲಿಸ್ತಾ ಇದ್ದೀರಿ, ಯಾರು ಕಲಿಸ್ತಾ ಇದ್ದಾರೆ, ಅವ್ರು ಯಾವ ಅಭಿಪ್ರಾಯವೂ ಇಲ್ದೇನೆ ಇವ್ರಿಗೆ ಮಾಡುವಂತ ಅವಶ್ಯಕತೆ ಏನಿತ್ತು? ಸಹಜವಾಗಿ ಅನುಮಾನ ಪಡೋದೇನು ಅಂದ್ರೆ ಇವರು ಏನು ನಾವು ಬ್ರಾಹ್ಮಣ ವಿರೋಧಿಗಳು ಅಂತಾರೆ. ನಾವು ಖಂಡಿತ ಬ್ರಾಹ್ಮಣ ವಿರೋಧಿಗಳಲ್ಲ. ನಾವು ವಿರೋಧ ಮಾಡ್ತಾ ಇರೋದು ಬ್ರಾಹ್ಮಣ್ಯವನ್ನ. ಮತ್ತೆ ನಾವು ಸಂವಿಧಾನ ವಿರೋಧಿಗಳು ಮತ್ತೆ ಸಂವಿಧಾನ ಪರವಾಗಿರುವಂತ ಅನ್ನೋದು ಹೋರಾಟ ಹೊರತು ಇದು ಯಾವುದೇ ಕೋಮುವಾದಿ ಆಗ್ಲಿ ಅಥವಾ ಬ್ರಾಹ್ಮಣರ ವಿರುದ್ಧ ಹೋರಾಟ ಆಗ್ಲಿ ಅದು ಪ್ರಶ್ನೆನೇ ಅಲ್ಲ. ಸೊ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ. ಇದನ್ನ ಬಹಳ ಉಡಾಫಿಯಾಗಿ ತಗೊಂಡಿದ್ದಾರೆ. ಇದನ್ನ ಸೀರಿಯಸ್ ಆಗಿ ತಗೋಬೇಕು. ತಕ್ಷಣವೇ ಶಿಕ್ಷಣ ಸಚಿವರಿಂದ ರಾಜೀನಾಮೆಯನ್ನ ಪಡಿಬೇಕು. ಪಠ್ಯಪುಸ್ತಕಗಳನ್ನ ಸ್ಟಾಪ್ ಮಾಡಬೇಕು. ಹಳೆಯ ಪಠ್ಯಪುಸ್ತಕಗಳ ನಾನು ಈ ಈಗಾಗಲೇ ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ಏನೆಲ್ಲ ಚರ್ಚೆಗಳು ನಡೀತಾ ಇದ್ದಾವೆ. ಪ್ರಮುಖವಾಗಿ ಶಿಕ್ಷಣ ಸಚಿವರು ನೈತಿಕ ಹೊಣೆ ಹೊತ್ತಿ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಇಡೀ ರಾಜ್ಯಾದ್ಯಂತ ನಾವು ಮಾಡ್ತಾ ಇರ್ತಕ್ಕಂಥದ್ದಿದೆ. ಸರ್ಕಾರದ ಸಹ ಮುಖ್ಯಮಂತ್ರಿಗಳು ತಮ್ಮ ಬದ್ಧತೆಯನ್ನ ಪ್ರದರ್ಶನ ಮಾಡಬೇಕು. ಅವರು ಸಹ ಇಲ್ಲಿ ನುಣ್ಸ್ಕೊಳ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತ ಹೇಳಿ ಯಾವುದೋ ಒಂದು ಅಜೆಂಡಾವನ್ನ ಇಟ್ಕೊಂಡು ಅವರು ಮುಖ್ಯವಾಗಿ ಅದನ್ನ ಸಮರ್ಥಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇಡೀ ಕರ್ನಾಟಕದ ಜನರ ಮುಂದೆ ಬೆತ್ತಾಗ್ತಕ್ಕಂಥ ಕೆಲಸವನ್ನ ಬೊಮ್ಮಾಯಿ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ನೈತಿಕತೆ ಪ್ರದರ್ಶನ ಮಾಡಿ ಅವರಿಂದ ರಾಜೀನಾಮೆ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಒಕ್ಕೊಲ್ಲ ಒಂದು ಒತ್ತಾಯವನ್ನ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಕೋವಿಡ್ ನಿಂದಾಗಿ 2 ವರ್ಷ ಕೋವಿಡ್ ಏನಾಗಿದೆ, ಈ ಕೋವಿಡ್ ನಿಂದ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಸ್ಲಂಗಳಲ್ಲಿ 25ರಿಂದ 30ರಷ್ಟು ವಿದ್ಯಾರ್ಥಿಗಳು ಶಿಕ್ಷಣದಿಂದ ದೂರ ಉಳಿದಿದ್ದಾರೆ, ಶಾಲೆಗಳಿಗೆ ಹೋಗ್ತಾ ಇಲ್ಲ. ಅವರನ್ನ ಪುನಃ ಶಾಲೆಗೆ ತರ್ತಕ್ಕಂಥ ಕ್ರಮ ಹೇಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಶಿಕ್ಷಣ ಸಚಿವರು ಅದ್ರ ಬಗ್ಗೆ ಯಾವುದೇ ತರದ ಒಂದು ಕಾರ್ಯಕ್ರಮಗಳನ್ನ ಸರ್ಕಾರ ಹಮ್ಮಿಕೊಳ್ತಾ ಇದೆ. ಹಾಗಾಗಿ ಇವತ್ತು ಶಿಕ್ಷಣ ವ್ಯವಸ್ಥೆ ಇದೆ, ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಇದೆ, ಇದು ಮುಳುಗತಕ್ಕಂಥ ಹಡಗಿನಲ್ಲಿ ಇವತ್ತಾಗಲೇ ಸುಮಾರು ಜನ ಇವತ್ತು ಕನ್ನಡ ಓದ್ತಕ್ಕಂಥವ್ರ ಪ್ರಮಾಣ ಸಂಖ್ಯೆನೆ 53% ಇಳಿದಿರ್ತಕ್ಕಂಥದ್ದಿಲ್ಲ. ಇದ್ರ ಬಗ್ಗೆ ಆಲೋಚನೆ ಮಾಡ್ಬೇಕಾಗಿರ್ತಕ್ಕಂಥ ಸರ್ಕಾರ ಇದನ್ನ ಚಿಂತನೆ ಮಾಡದಲೇ ಇರ್ತಕ್ಕಂಥದ್ದು ಬಹಳ ಅವ್ರ ಮೇಲೆ ಇರ್ತಕ್ಕಂಥ ದೊಡ್ಡ ಒಂದು ದೋಷಾರೋಪ ಆಗಿರ್ತಕ್ಕಂಥದ್ದಾಗಿದೆ. ಹಾಗೇನೆ ಪೌಷ್ಟಿಕ ಆಹಾರವನ್ನ ಕೊಡ್ತಕ್ಕಂಥದ್ದು ಇವತ್ತು ಕಲ್ಯಾಣ ಕರ್ನಾಟಕ ಅಂತ ಏನ್ ಹೇಳ್ತಾ ಇದೀವಿ, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಅಥವಾ ಮುಂಬೈ ಕರ್ನಾಟಕದಲ್ಲಿ ಮಕ್ಕಳು ಒಂದು ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ. ಅವರಿಗೆ ಮಧ್ಯಾಹ್ನದ ಊಟದ ಜೊತೆಲಿ ಮೊಟ್ಟೆಯನ್ನ ಕೊಡ್ಬೇಕು ಅಂತಕ್ಕಂಥದ್ದು ಈಗಾಗಲೇ ಹಿಂದಿನ ಸರ್ಕಾರ ತೀರ್ಮಾನ ಮಾಡಿತ್ತು. ಈ ಸರ್ಕಾರ ಬಂದಾದ್ಮೇಲೆ ಅದನ್ನು ಸಹ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿವರ್ತನೆ ಮಾಡಿ ಒಂದು ಮೊಟ್ಟೆಯನ್ನ ಕೊಡ್ತಕ್ಕಂಥದ್ದನ್ನ ನಿಲ್ಲಿಸಿರ್ತಕ್ಕಂಥದ್ದಿದೆ. ಈ ಮೊಟ್ಟೆಯನ್ನ ಕೊಡ್ತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಈ ದೋಷಾರೋಪದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದಿದೆ. ಜೊತೆಲಿ ಈಗಾಗಲೇ 1 ತಿಂಗಳಾಗಿದೆ. ಇವತ್ತು ಕರೆಕ್ಟ್ ಆಗಿ 14ನೇ ತಾರೀಕಿಗೆ ಶಾಲೆಗಳು ಪ್ರಾರಂಭ ಆಗಿ ಇಡೀ ಕರ್ನಾಟಕದಲ್ಲಿ 1 ತಿಂಗಳು ಕಳೀತಾ ಇದೆ. ಪಾಠ್ಯ ಪುಸ್ತಕಗಳು ಇನ್ನ ನಮ್ಮ ವಿದ್ಯಾರ್ಥಿಗಳ ಕೈ ಸೇರಿ ಶಿಕ್ಷಕರಿಗೆ ಒಂದು ಗೊಂದಲ ಇದೆ, ಯಾವ ಒಂದು ಪಾಠ ಬೋಧನೆಯನ್ನ ಮಾಡಬೇಕು ಅಂತ ಹೇಳಿ. ಈ ಕೋವಿಡ್ ನಿಂದಾಗಿ ಒಂದು ಮಕ್ಕಳಲ್ಲಿ ಶೈಕ್ಷಣಿಕತೆ ಕುಂಠಿತ ಆಗಿದೆ. ಈ ಸರ್ಕಾರ ಈ ಪಾಠ್ಯಕ್ರಮವನ್ನ ಪಾಠ್ಯ ಪರಿಷ್ಕರಣೆ ಮುಖಾಂತರವಾಗಿ ಪುನಃ ಇನ್ನಷ್ಟು ಒಂದು ಗ್ಯಾಪ್ ಅನ್ನ ಮಾಡ್ತಕ್ಕಂಥ, ಅಂತರವನ್ನ ಮಾಡ್ತಕ್ಕಂಥ, ಅವರನ್ನ ವಿಮುಖಗೊಳಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದೆ. ಈ ಎಲ್ಲಾ ಕಾರಣಗಳಿಂದ ಶಿಕ್ಷಣ ಸಚಿವರು ಬಿ.ಸಿ. ನಾಗೇಶ್ ಅವರು ಈ ಸಲ ಗೆಲ್ತಾರೆ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಇಲ್ದೇನೆ ಓದ್ಸಲಿ ಯಾವುದೋ ಒಂದು ಕಾರಣದಿಂದ ಅಲ್ಲಿ ಗೆದ್ದು ಬಂದಿರ್ತಕ್ಕಂಥದ್ದು.
ಹಾಗಾಗಿ ಅವ್ರನ್ನ ತಕ್ಷಣಕ್ಕೆ ರಾಜೀನಾಮೆಯನ್ನ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಸ್ವರ್ಜನಾಂದೋಲನ ಕರ್ನಾಟಕ ಬಹುತ್ವ ಕರ್ನಾಟಕದ ಜೊತೆ ಸೇರಿ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇರ್ತಕ್ಕಂಥದ್ದು. ಸರ್ಕಾರ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಗಮನ ವಹಿಸಿ ಅವರಿಂದ ರಾಜೀನಾಮೆ ಪಡಿಬೇಕಂತ ಒತ್ತಾಯಿಸ್ತಾ ಇದ್ದಾರೆ. ಶರಣ್ ಗೌರಿ ಅವರು ಆಮೇಲೆ ಶರತ್ ಅವರು ಅಖಿಲ ಭಾರತ ವಿದ್ಯಾರ್ಥಿ ಸಂಘಟನೆಯಿಂದ Good morning, Namaskara. The reason we called for this press conference today is because we feel that education is under threat in Karnataka, under serious threat. Most of the reasons, most of the concerns that were raised before, I think arise from a fundamental discrepancy between ideas on the very nature and approach and role of education in our society today. And that is what I would like to speak about for 2 minutes. To begin with, the government that they are actively invested in a nationwide project to alter the very nature of our engagement with history and with social reform. On the one hand, the state government removes thinkers such as Periyar and Kanadasa from our textbooks. The one university in Akkamadevi's name, the first women's university in Karnataka, they plan to change into a co-ed college without increasing the number of seats. The scholarships for SC/ST students, they plan. Despite the dismal rate of education, of access to education among Muslim girl students in Karnataka, as per the NSSO data in 2011, it was barely 16%. Despite this dismal rate, they further marginalize students from this background rather than actively combat their marginalization. On the other hand, the state approval for a more than 500 crore project of constructing the Anubhava Mandapa in Bidar. It's now also entertaining claims that the original location of this mandapa was below the Pir Pasha Dargah. It says that it is upholding the legacy of Basavanna by resurrecting this structure. But would Basavanna, Alamaprabhu and Akkamadevi, what would they prefer? Would they prefer that their ideas be trapped in an empty museum? Or would they prefer that their ideas live and thrive in the classrooms? The Anubhav whatever. It was meant to be a space for debate, for ideas that could contest each other and challenge the structures and those who are in power. This was possible because their research topics were under by leaders such as Dr. Ambedkar and Jawaharlal Nehru. These people saw education as an opportunity for the government to uplift the marginalized, to battle superstition, to battle age-old structures of exploitation such as caste and patriarchy, and to extend, as a chance to extend public health initiatives regarding malnutrition, immunization, reproductive health, hygiene, and other such programs. The NEP heavy emphasis on privatization and its complete silence on the RTE, on issues of social justice, make it clear that the government is
thinking along these lines of education. It is granting institutional autonomy, always financial, never academic, encouraging setting up in India despite all the talk of affluence. And these are just a few examples of how it is changing the very idea of education in our country. What I'd like to conclude with is that this ministry is not merely failing its duties because of some kind of administrative or bureaucratic inefficiency. It is consciously dissociating itself from these duties. It is washing its hands off. As a student youth of this country, to profit-driven corporations that we have no trust in. We will not allow for the progressive history of our state to be forgotten, and that is why ಚುನಾವಣೆ ಒಂದು ವಿಷಯನ ತಮ್ಮ ಗಮನಕ್ಕೆ ಅದನ್ನು ಕೇವಲ ಕೆನೆ ಪದರ ಏನಿದೆ ಅವ್ರನ್ನ ಗುಂಪುಗಳನ್ನ ಪ್ರತಿನಿಧಿಸುವುದಿಲ್ಲ. ಅವರು ಇದನ್ನು ಮರೆತು ಅವರ ಅಜೆಂಡಾ ಪುಷ್ ಮಾಡಲು ವಿದ್ಯಾರ್ಥಿಗಳು ಯುವಕರ ಜೀವನ ಏನಿದೆ ಅದನ್ನು ಚುನಾವಣೆ ಮುಗಿದ ನಂತರ ಅವರ ಕೆಲಸ ಮುಗಿದು ಹೋಗಿದೆ ಎಂಬ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ಚುನಾವಣೆ ನಂತರನೇ ಅವರ ನಿಜವಾದ ಕೆಲಸ ಶುರು ಆಗುತ್ತೆ ಅನ್ನೋದನ್ನ ಮರೆತು ಈ ರೀತಿ ವರ್ತಿಸುತ್ತಿದ್ದಾರೆ. ಈ ವರ್ತನೆ ಅವರು ಯಾವ ರೀತಿಯಲ್ಲಿ ಕೋವಿಡ್ ಸಾಂಕ್ರಾಮಿಕ ಕಾಲದಲ್ಲಿ ಮಕ್ಕಳ ಕೈ ಎಟುಕದಿರೋ ರೀತಿಯಲ್ಲಿ ಶಿಕ್ಷಣ ಯಾವ ರೀತಿ ಇಟ್ಟಿದ್ರು ಅದರಲ್ಲಿ ಗೊತ್ತಾಗುತ್ತೆ. ಹಿಜಾಬ್ನ ಒಂದು ಯಾವ ರೀತಿ ಇಶ್ಯೂ ಮಾಡಿ ಮಕ್ಕಳಿಂದ ಶಿಕ್ಷಣ ಕಿತ್ಕೊಂಡ್ರು ಅದರಿಂದ ಗೊತ್ತಾಗುತ್ತೆ. ಮತ್ತೆ ಇವಾಗ ನಡೆಯುತ್ತಿರುವ ಕೇಸರೀಕರಣದಿಂದ ಅವರ ವರ್ತನೆಗಳು ಗೊತ್ತಾಗುತ್ತೆ. ಆದ್ರಿಂದ ನಾವು ವಿದ್ಯಾರ್ಥಿಗಳು ಯುವಕರು ಸಚಿವರಾದ ಬಿ.ಸಿ. ನಾಗೇಶ್ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು. ಇದನ್ನ ರೆಸ್ಪಾನ್ಸಿಬಿಲಿಟಿ ಅವರು ತಗೋಬೇಕು. ದೋಷಾರೋಪಣಾ ಪತ್ರ ಏನ್ ಸಲ್ಲಿಸಿದ್ದೇವೆ ಅದರ ಪ್ರಮುಖ ಅಂಶಗಳನ್ನು ಮಾನ್ಯ ಶ್ರೀ ಬಿ.ಸಿ. ನಾಗೇಶ್ ಅವರು ಮತ್ತು ಅಮಾನ್ಯಗೊಳಿಸಬೇಕು ಹೆಸರಲ್ಲಿ ಅವರು ಏನು ಓತನ್ನ ಸ್ವೀಕರಿಸಿ ಸಂವಿಧಾನವನ್ನ ಸಂಪೂರ್ಣವಾಗಿ ಉಲ್ಲಂಘಿಸಿದ್ದಾರೆ. 2 ಸರ್ಕಾರಿ ಶಾಲೆಗಳ ಚಿಲ್ಡ್ರನ್ ಸ್ಟೆಂಟೆಡ್ ಗ್ರೋತ್. ಇದನ್ನ ನಾವು ಹೇಳ್ತಿರೋದಲ್ಲ, ನೀತಿ ಆಯೋಗ ಕೇಂದ್ರ ಸರ್ಕಾರ 2020-21 ರಿಪೋರ್ಟ್ ಅಲ್ಲಿ ಅವರೇ ಹೇಳಿರೋದು. ಹಾಗಾಗಿ ಅದನ್ನ ನೋಡಬೇಕು. 2ನೇದು. 3ನೇದು, ಎಲ್ಲಾ ಮಕ್ಕಳು ಶಾಲೆಯಲ್ಲಿರೋದನ್ನ ಖಚಿತಪಡಿಸಿಕೊಳ್ಬೇಕು. ವಿಶೇಷ ಕಾರ್ಯ ಸೇತುಬಂಧ ಕಾರ್ಯಕ್ರಮದ ಮೂಲಕ ಅವರ ಕಲಿಕೆಯ ಅಂತರವನ್ನ ಕಡಿಮೆ ಮಾಡಬೇಕು. ಮತ್ತ ಆ ಮಕ್ಕಳು ಕನಿಷ್ಠ ಶಿಕ್ಷಣ ಹಕ್ಕು ಕಾಯ್ದೆ ಕೆಳಗಡೆ 8 ವರ್ಷದ ಶಾಲಾ ಶಿಕ್ಷಣವನ್ನ ಮುಗಿಸ್ಲಿಕ್ಕೆ ಎಲ್ಲಾ ರೀತಿಯ ಕ್ರಮಗಳನ್ನ ಅನುಸರಿಸಬೇಕು. ವಿಶೇಷವಾಗಿ ತಮಿಳುನಾಡು ಮತ್ತು ಈ ವಿಚಾರದಲ್ಲಿ ನಮಗೆ ಮಾದರಿ ಆಗ್ಬೇಕು ಅಂತ. 3ನೇದು, ಏನು ಹಿಜಾಬ್ ಹೆಸರಲ್ಲಿ ಒಂದು ದೊಡ್ಡ ಗೊಂದಲವನ್ನ ಸೃಷ್ಟಿ ಮಾಡಿ, ಯಾಕಂದ್ರೆ ಹಿಜಾಬ್ ಧರಿಸ್ತಕ್ಕಂಥ ಯಾವುದೇ ಮಕ್ಕಳು ಕಲಿಕೆಗೇನು ಅಡ್ಡಿಪಡಿಸಿರ್ಲಿಲ್ಲ, ಅದರಿಂದ ಕಲಿಕೆಗೆ ಏನು ತೊಂದರೆ ಆಗ್ತಾ ಇರ್ಲಿಲ್ಲ, ಅಥವಾ ಬೇರೆ ಮಕ್ಕಳಿಗೇನು ತೊಂದರೆ ಆಗ್ತಾ ಇರ್ಲಿಲ್ಲ. ಸೊ ಅದನ್ನ ಒಂದು ದೊಡ್ಡ ವಿವಾದ ಮಾಡಿ ಇವತ್ತ ಎಲ್ಲಾ ಮಕ್ಕಳು, ಬಹುತೇಕ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ನಾವು ಅವರನ್ನು ಎಷ್ಟು ಶಾಲಾ ಮತ್ತು ಪ್ರೀ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಪೊಲೀಸ್ ಅವ್ರನ್ನ ಬಿಟ್ರೆ ಇನ್ಯಾರು ತಂದೆ ತಾಯಿಗಳ ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ನಿಜವಾಗ್ಲೂ ತಲೆ ತಗ್ಗಿಸ್ತಕ್ಕಂಥದ್ದು. ಹಾಗಾಗಿ ಏನು
ಕೂಡ ಶಾಲೆ ಕಾಲೇಜ್ ಇವೆಲ್ಲವೂ ಕೂಡ ಶಿಕ್ಷಣದ ಹಕ್ಕನ್ನ ಖಾತ್ರಿ ಮಾಡುತ್ತೆ. ಸೊ ಅದರ ಅಡಿಯಲ್ಲಿ ಅವರ ಶಿಕ್ಷಣವನ್ನ ಮುಂದುವರಿಸಲಿಕ್ಕೆ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು. ಐದನೇದು, ಈ ಪರಿಷ್ಕೃತ ಪಠ್ಯಗಳೇನಿದಾವೆ ಅಂದ್ರೆ ಸಮಿತಿಗೆ ರಚನೆಗೆ ಆದೇಶ ಕೊಟ್ಟಿದ್ದಾರೆ. ಅದರ ಪರಿಶೀಲನೆ ಮಾಡಿ ಅಂತ, ಅದನ್ನು ಯಾವ್ದನ್ನ ಪರಿಶೀಲನೆ ಮಾಡಿ ಅಂತ ಹೇಳೋದು? 83 of class 6 social controversies were raised. ಏನಾದ್ರೂ ಬೇರೆ ಪಠ್ಯದಲ್ಲಿ ಅಲ್ಲಿ ಏನೋ ಬೇರೆ ಅವರು ಪದ ಬಳಸಿಲ್ಲ ಇದ್ರೆ ತಿಂಗಳ ಏನೋ ಅನುಮೋದನೆಯನ್ನ ಕೊಡ್ತೀವಿ ಅಂದ್ರೆ ಇದೇನು ಮೋರಿ ಮಾಡೋದ, ಚರಂಡಿ ಮಾಡೋದ, ಕಟ್ಟಡ ಕಟ್ಟೋದ? ಇದು ಇಡೀ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ರೂಪಿಸ್ತಕ್ಕಂಥದ್ದು. 1,25,00,000 ಮಕ್ಕಳ ಶಿಕ್ಷಣವನ್ನ ರೂಪಿಸ್ತಕ್ಕಂಥದ್ದು. ಹಾಗಾಗಿ ಮಕ್ಕಳಿಗೆ ಇದು ಈಗ ತಕ್ಷಣದ ಅಗತ್ಯ ಇಲ್ಲ, ಅದನ್ನು ಸಂಪೂರ್ಣವಾಗಿ ಹಿಂಪಡಿಬೇಕು. ಮತ್ತು ಶಿಕ್ಷಣದ ಮುಂದುವರಿಕೆ ದೃಷ್ಟಿಯಿಂದ ಹಿಂದೆ ಏನು ಟೆಕ್ಸ್ಟ್ ಬುಕ್ ಗಳಿತ್ತು ಅದನ್ನ ಯಥಾವತ್ತಾಗಿ ಮುಂದುವರಿಸಬೇಕು. ಅದಕ್ಕೆ ಅನೇಕ ಕಾರಣ ಹೇಳ್ತಿದ್ದಾರೆ ಸುಳ್ಳು. ಏನಂದ್ರೆ ಅದನ್ನೀಗ ತಕ್ಷಣ ಪ್ರಿಂಟ್ ಮಾಡಕ್ ಆಗುತ್ತಾ, ಟೀಚರ್ಸ್ ಕೊಡಕ್ ಆಗುತ್ತಾ ಅಂತ. ಏನೋ ಹಿಂದಿನ ಸಮಿತಿಯ ಪಠ್ಯ ಪುಸ್ತಕಗಳಿದಾವೆ, ಅವೆಲ್ಲವೂ ಕೂಡ ಆನ್ಲೈನ್ ಅಲ್ಲಿ ಲಭ್ಯ ಇದೆ. ನಾಳೆನೆ ಶಿಕ್ಷಕರು ಅದನ್ನ ಡೌನ್ಲೋಡ್ ಮಾಡಿಕೊಂಡು ನಾಳೆಯಿಂದನೇ ಅದನ್ನ ಶಾಲೆಗಳಲ್ಲಿ ಕಲಿಸ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಕುಂಟು ನೆಪಗಳನ್ನ ಹೇಳ್ತಕ್ಕಂಥದ್ದು ಬೇಡ. ಸೊ ಈ ಪರಿಷ್ಕರಣೆಗೆ ಮ್ಯಾಂಡೇಟ್ ಇಲ್ಲದೆ ಇರೋದ್ರಿಂದ, ಮ್ಯಾಂಡೇಟ್ ಇಲ್ಲದೆ ಇರ್ತಕ್ಕಂಥ ಪರಿಷ್ಕೃತ ಪುಸ್ತಕಗಳನ್ನ ನಮ್ಮ ಮಕ್ಕಳು ಓದಬಾರದು. ಯಾಕೆಂತ ಹೇಳಿದ್ರೆ ಆ ಒಂದು ಶಿಕ್ಷಣಕ್ಕೆ ಒಂದು ಒಪ್ಪಿತ ಚೌಕಟ್ಟಿದೆ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಇದೆ. RTE ಕಾಯ್ದೆ ರೂಲ್ 23 ಹೇಗೆ ನಮ್ಮ ಪುಸ್ತಕಗಳು ಇರಬೇಕು ಅನ್ನೋದನ್ನ ಹೇಳುತ್ತೆ. ಅದೇ ತರ ಶಿಕ್ಷಣ ಹಕ್ಕು ಕಾಯ್ದೆನೆ ಸೆಕ್ಷನ್ 29 ಅಲ್ಲಿ ಸಂವಿಧಾನದ ಮೌಲ್ಯಗಳನ್ನ ಅನುಸರಣೆ ಮಾಡ್ಬೇಕು ಅಂತ. ಸೊ ಈ ಎಲ್ಲಾ ಕಾರಣಗಳಿಂದ ಈ ಒಂದು ತಪ್ಪು ಪುಸ್ತಕಗಳನ್ನ ಮತ್ತು ಅಸಂವಿಧಾನಿಕ ಪುಸ್ತಕಗಳನ್ನ ಮುಂದುವರಿಸೋದು ಬೇಡ. ಸೊ ಈ 5 ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಇದಕ್ಕೆ ಆಕ್ಟ್ ಮಾಡಬೇಕು. ಮೊದಲನೇದಾಗಿ ಶಿಕ್ಷಣ ಸಚಿವರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ನಾವು ಒತ್ತಾಯಿಸ್ತೇವೆ. ಇದೆಲ್ಲವನ್ನ ನಾನು ಬಹುತ್ವ ಕರ್ನಾಟಕದ ಪರವಾಗಿ, ಈ ದೇಶದ ಪ್ರಜ್ಞಾವಂತ ನಾಗರಿಕರ ಪರವಾಗಿ ಈ 5 ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. From the details that we have given, it is abundantly clear that the Mr. B.C. Nagesh has violated his constitutional oath, and having failed to adhere to the constitution, we demand that Mr. B.C. Nagesh should resign immediately and he must be disqualified as an MLA. Secondly, we demand that the government must provide eggs to all districts immediately 5 days a week. Thirdly, we demand that the government must implement special measures to ensure that all children are in school and special programs to ensure learning gap is covered. Fourthly, we demand that steps should be taken to ensure that Muslim girl students are not harassed, their right to education and fundamental rights are not violated and are protected. And finally, we demand that the revised caste textbooks are immediately withdrawn and old textbooks are immediately issued. ಈಗ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಏನಾದರೂ ಪ್ರಶ್ನೆಗಳು, ಕ್ಲಾರಿಫಿಕೇಶನ್? ಓಕೆ, ಇದನ್ನ ರಿಲೀಸ್ ಮಾಡಿದ್ದೇವೆ. ಇನ್ನೊಂದು
ಓಕೆ ಸರ್ ಆಯ್ತಾ ಸರ್ We take the bite out.